ಸ್ನೇಹಿತರೆ, ಈಕೆ ಕಲ್ಪನಾ ಅಂತ ಯಜಮಾನರು ಇದ್ದಾರೆ. ಆದರೂ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಕಾರಣ ಬೇರೆ ಅವರ ಜೊತೆಗೆ ಇಷ್ಟ ಬಂದಂತೆ ಅನುಭವಿಸಬಹುದು. ಹಾಗಾಗಿ ಬೇರೆ ಅವರ ಜೊತೆಗೆ ಹೆಚ್ಚು ಮಜಾ ಬರುತ್ತೆ. ಸೊ ಜೀವನದಲ್ಲಿ ಒಂದು ಸಲ ಇನ್ನೊಬ್ಬನ ಜೊತೆಗೆ ಮಾಡಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಅನಿಸಿಕೆ ತಿಳಿಸಿ. ಎಲ್ಲ ಕಾಮೆಂಟ್ಸ್ ಚೆಕ್ ಮಾಡಿ ಖಂಡಿತ ಕಲ್ಪನಾ ಅವರು ಒಬ್ಬರನ್ನು ಸಂಪರ್ಕಿಸುತ್ತಾರೆ. ಜೊತೆಗೆ ಈಕೆ ಹತ್ತಿರ ಒಂದು ಹಳೆಯ ಜೀಪ್ ಇರುತ್ತೆ. ಜೀಪ್ ಹೆಸರು ಬಂದುಬಿಟ್ಟು ಜೀಪ್ ಕೆಮೆಟ್ರಿ ಅಂತ. ಈ ಒಂದು ಜೀಪ್ ನಿಮಗೆ ಕೊಡಲು ಕೂಡ ನಿರ್ಧರಿಸಿದ್ದಾಳೆ. ಆ್ಯಂಡ್ ಬೇರೆ ಅವರ ಜೊತೆಗೆ ಹೆಚ್ಚು ಮಜಾ ಬರಲು ಕಾರಣ ಎಲ್ಲ ವಿಧಾನದಲ್ಲಿ ಟ್ರೈ ಮಾಡ್ಬೋದು. ಬಗ್ಗೆ ಮಾಡಿಸಿಕೊಳ್ಳುವಂಥ ಒಂದು ಅವಕಾಶ ಕೂಡ ಸಿಗುತ್ತದೆ. ಹಿಂದೆಯಿಂದ ಮಾಡಿ ಎಂದು ಯಜಮಾನರ ಮುಂದೆ ಹೇಳುವುದಕ್ಕೆ ಆಗುತ್ತಿಲ್ಲ, ನಾಚಿಕೆ ಆಗುತ್ತಿದೆ. ಸೊ ಯಜಮಾನರ ಜೊತೆಗೆ ಇಷ್ಟ ಬಂದಂತೆ ಮಾಡಿಸಿಕೊಳ್ಳಲು ಆಗುತ್ತಿಲ್ಲ. ಹಾಗಾಗಿ ಸ್ನೇಹಿತರೆ, ಒಂದು ಸಲ ಬೇರೆ ಅವರ ಜೊತೆಗೆ ಟ್ರೈ ಮಾಡುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕಲ್ಪನಾ ಅವರು ಪ್ರತಿಯೊಂದು ಹೆಣ್ಣಿನ ಆಸೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ಚರ್ಚೆ ಮಾಡೋಣ. ಒಂದು ವೇಳೆ ಮಹಿಳೆಯರಿಗೆ ಯಜಮಾನರಿಂದ ಸಮಾಧಾನ ಆಗದೇ ಇದ್ದಲ್ಲಿ ಪ್ರತಿ ಮಹಿಳೆ ಹೊರಗಡೆ ತನ್ನ ಇಷ್ಟದ ಪ್ರಕಾರ ಅನುಭವಿಸಲು ಪ್ರಯತ್ನ ಪಡುತ್ತಾಳೆ ಎಂದು ಖುದ್ದಾಗಿ ಕಲ್ಪನಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ನನಗೂ ಕೂಡ ಇದೇ ಪರಿಸ್ಥಿತಿ ಎದುರಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಗಂಡ ಇದ್ದರೂ ಕೂಡ ಹೊರಗಡೆ ಹುಡುಕುವಂಥ ಒಂದು ಪರಿಸ್ಥಿತಿ ಕಲ್ಪನಾ ಅವಳಿಗೆ ಎದುರಾಗಿದೆ. ಬೇರೆ ಅವರ ಜೊತೆಗೆ ಸ್ನೇಹಿತರೆ ಹಿಂದೆಯಿಂದ ಮಾಡಿಸಿಕೊಳ್ಳುವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಇವೆಲ್ಲ ಕಾರಣದಿಂದ ತಾವು ಜೀವನದಲ್ಲಿ ಒಂದು ಸಲ ಬೇರೆ ಅವರ ಜೊತೆಗೆ ಮಾಡಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಡುತ್ತಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಈಕೆ ಹತ್ತಿರ ಇರತಕ್ಕಂಥ ಜೀಪ್ ಕೆಮೆಟ್ರಿ ಅಂತ 1990s ಪರ್ಚೇಸ್ ಮಾಡಿದ್ದಾರೆ. ಈ ಒಂದು ಕಾರ್ ಇವರು ಹೆಚ್ಚು ಬಳಕೆ ಮಾಡೋದಿಲ್ಲ. ಯಾರಾದರೂ ಸಿಕ್ಕಿದ್ರೆ ಮಾತ್ರ ಈ ಒಂದು ಜೀಪ್ ಬಳಕೆ ಮಾಡುತ್ತೇನೆ. ಜೀಪ್ ಯಾರೂ ಇಲ್ಲದ ಸ್ಥಳದಲ್ಲಿ ನಿಲ್ಲಿಸಿ ಹಿಂದ್ಗಡೆ ಸ್ನೇಹಿತರೆ ಮಾಡಿಸಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಇರುತ್ತೆ, ಒಳ್ಳೆಯ ಸ್ಪೇಸ್ ಇರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಟ್ರಿಪ್ಗೆ ಹೋಗಲು ಯಾರಾದರೂ ಸಿಕ್ಕಿದ್ರೆ ಮಾತ್ರ ಈ ಒಂದು ಜೀಪ್ ತಾವು ಬಳಕೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಜೀಪ್ನ ಹಿಂದ್ಗಡೆ ಸ್ನೇಹಿತರೆ 6 to 7 ಫೀಟ್ವರೆಗೆ ಒಳ್ಳೆ ಜಾಗ ಇರುತ್ತೆ. ಸೊ ಇಬ್ಬರು ತುಂಬ ಆರಾಮವಾಗಿ ಮಲಗಿಕೊಳ್ಬೋದು. ಆ್ಯಂಡ್ ಆ್ಯಕ್ಚುಲಿ ಸ್ನೇಹಿತರೆ ಈ ಒಂದು ಜೀಪ್ ಇವರು 1992 ಇವರ ತಂದೆಯವರು ಪರ್ಚೇಸ್ ಮಾಡಿದ್ದಾರೆ. ಸೊ ಇದುವರೆಗೂ ಒಳ್ಳೆ ಮೈಲೇಜ್ ಇರುತ್ತೆ. ಟ್ರಿಪ್ಗೆ ಹೋಗಲು ಯಾರಾದರೂ ಸಿಕ್ಕಿದ್ರೆ ಮಾತ್ರ ಈ ಒಂದು ಜೀಪ್ ಕೆಮೆಟ್ರಿ ಬಳಕೆ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಜೀಪಲ್ಲಿ ಸ್ನೇಹಿತರೆ 4.0 ಲೀಟರ್ಸ್ ಡೀಸೆಲ್ ಇಂಜಿನ್ ಇರುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಈಕೆ ಪ್ರೊಫೈಲ್ ಶೇರ್ ಮಾಡಿಕೊಳ್ಳುವ ಉದ್ದೇಶ ಬಂದ್ಬಿಟ್ಟು ಇನ್ನೊಬ್ಬನ ಜೊತೆಗೆ ಸ್ನೇಹಿತರೆ ಇಷ್ಟ ಬಂದಂತೆ ಹಾಗೂ ಹಿಂದೆಯಿಂದ ಚೆನ್ನಾಗಿ ಮಾಡಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ.